ಅರ್ಜೆಂಟ್ ಬೇರೆ ಲೋಡ್ಗೆ ಹೋಗೋದು ಬೇಡವಾ, ಇಲ್ಲೇ ಇದ್ಬಿಡ್ಲಾ? ಸ್ನೇಹಿತರೆ, ಲೋಡ್ ಆಗೈತೆ, ಇದೇ ಡ್ರಮ್ಮು ನಾಳೆ ಹೋಗ್ಬೇಕಾಗಿರೋದು. ಆಯ್ತಾ? ವ್ಯಾಲ್ಯೂ ಬರ್ದಿಲ್ಲ ರೀ. ಸರಿ ಬಿಡಿ, ನಾನು ಅದು ವ್ಯಾಲ್ಯೂ ಹಾಕೊತೀನಿ. ಟೋಟಲ್ ಮಾಡೋದು ಯಾರೋ ಹಿಂದಿ ಹುಡುಗಿ ಕನ್ನಡ ಚೆನ್ನಾಗಿ ಕಲ್ತವಳಾದ್ರೆ 4 ಜನ ಸೇರ್ಕೊಂಡು ಮಾಡ್ತಾವ್ರೆ. ಅದು 2 ನಿಮಿಷ ಅಷ್ಟೇನಾ? 4:15 ಆ ಗಾಡಿಗೆ ಹೋಗ್ಬಿಡ್ತದೆ. ನಾನು 3 ಗಂಟೆ 3:30 ಅಷ್ಟರಲ್ಲಿ ನಾನು ಹೋಗ್ಬೇಕಲ್ಲಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಪರ್ಸನಲ್ ಬಾಡಿಗೆ ಇರ್ಬೋದು ಮೋಸ್ಟ್ಲಿ. ಇಲ್ಲಿಗೆ ಏನು ಅಂತ ಗೊತ್ತಿಲ್ಲ. ನಿನ್ನೆ ಒಂದು ಸಾಯಂಕಾಲ ಲೋಡ್ ಮಾಡ್ಕೊಂಡು ಹೋಗು ಬಯೋಕಾನ್ಗೆ ಐತೆ ಅಂತ ಹೇಳಿದರು. ಅಂದರೆ ಸಂಜೆನೇ ಲೋಡ್ ಮಾಡ್ಕೊಂಡು ಬಂದರೆ ಅಲ್ಲಿ ಬೇಗ ಹೋದರೆ ಬೇಗ ಏನಾಗಲ್ಲ, ಒಟ್ಟಿನಲ್ಲಿ ಒಂದು ದಿವಸದಲ್ಲಿ ಅನ್ಲೋಡ್ ಮಾಡಿಬಿಡ್ತಾರೆ. ಅಕಸ್ಮಾತ್ ಏನಾದರೂ 11 ಗಂಟೆ 12 ಗಂಟೆ ಹಂಗೆ ಹೋದರೆ ಹಾಲ್ಟ್ ಮಾಡಿಬಿಡ್ತಾರೆ ಗಾಡಿನ. ಅದಕ್ಕೋಸ್ಕರ ಸಂಜೆನೇ ಲೋಡ್ ಮಾಡ್ಕೊಂಡು ಬಂದರೆ ಬೆಳಗ್ಗೆ ಒಂದು 7 ಗಂಟೆ 8 ಗಂಟೆ 7 ಗಂಟೆಗೆ ಬಿಟ್ಟರು ಅದು 8:30 ಅಷ್ಟರಲ್ಲಿ ಅಲ್ಲಿ ಇರ್ಬೋದು ಅನ್ನೋ ಒಂದು ಇದ್ರ ಮೇಲೆ ಅಲ್ಲೇನಾದರೂ ಇದ್ದರೆ ಆ ಥರ ಹೇಳ್ತಾರೆ. ಬಟ್ ನಿನ್ನೆ ನಾನು ಬರೋದು ಲೇಟ್ ಆಗೋಯ್ತು. ಅದಕ್ಕೆ ಅವರು ನಾಳೆ ಹೋಗುವಂತೆ, ಇವತ್ತು ಸಂಜೆ ಲೋಡ್ ಮಾಡುವಂತ ಹೇಳವ್ರೆ. ನೋಡೋಣ. ಪರ್ಸ್ನಲ್ ಬಾಡಿಗೆ ಒಂದು ಬೇರೆ ಕಡೆ ಎಲ್ಲೋ ಇರ್ಬೋದು ಮೋಸ್ಟ್ಲಿ. ನೋಡೋಣ, ಐತೆ ಬಾ ಅಂತ ಹೇಳವ್ರೆ. ಎಲ್ಲಿಗೈತೆ ಏನು ಗೊತ್ತಿಲ್ಲ. ಅಲ್ಲೋಗಿ ಲೋಡ್ ಮಾಡಿಕೊಂಡು ಅಲ್ಲಿಂದ ಯಾವ್ದಾದ್ರು ಪೋರ್ಟರಲ್ಲಿ ಬಿದ್ದರೆ ಮಾಡಿಕೊಂಡು ಸಂಜೆ ಬಂದು ಲೋಡ್ ಮಾಡೋಣ. ನಾಳೆ ಬಯೋಕಾನ್ಗೆ ಹೋಗಬೇಕು. ಈ ಪೋರ್ಟರ್ ನಂಬ್ಕೊಂಡು ಮಾಡಿದ್ರೆ ಏನು ಗೊತ್ತಾ, ಬರೀ ಪೋರ್ಟರ್ನೇ ನಂಬ್ಕೊಂಡು ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆ ಗೊತ್ತಾ, ಇದು ಡ್ಯೂಟಿಗಳು ಕೊಡಲ್ಲ ನಮ್ಮ ಗಾಡಿಗೆ. ಚಿಕ್ಕ ಗಾಡಿಗಳಿಗೆಲ್ಲ ಬೀಳ್ತಾ ಇರ್ಬೋದೇನೋ, ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಬೀಳ್ತಾ ಇರ್ತದೆ, ಅವ್ರು ಮಾಡ್ತಾ ಇರ್ತಾರೆ. ನಮ್ಮ ಗಾಡಿನಲ್ಲಿ ಒಂದು 3,000 ಸಂಪಾದನೆ ಮಾಡೋಷ್ಟರಲ್ಲಿ ಮುಗಿದೋದದೆ. ಒಂದು 11 ಗಂಟೆಗೆ ಕೊಡ್ತಾನೆ, ಡ್ಯೂಟಿ ಕಂಪ್ಲೀಟ್ ಮಾಡೋಷ್ಟರಲ್ಲಿ 3 ಗಂಟೆ 4 ಗಂಟೆ. ಅಲ್ಲಿಂದ ಮಾಡಿದ್ರೆ ಇನ್ನೊಂದು ಮಾಡ್ಬೋದು. ಅದು 1,000 ರೂಪಾಯಿದಾದರೂ ಆಗಿರ್ಬೋದು, 2,000 ರೂಪಾಯಿದಾದರೂ ಆಗಿರ್ಬೋದು. ಇಲ್ಲಿಂದ ಹೋಗಿದ್ರೆ ನಾವು ಸಿಟಿ ಒಳಗಡೆ ಒಂದು 2,000 2,500 ಹೋಗಿರ್ತೀವಿ. ಕಮಿಷನ್ ಎಲ್ಲ ಕಟ್ಟಾಗಿ ಒಂದು 2,000 ಸಿಕ್ಕಿರುತ್ತೆ. ಆ ಕಡೆಯಿಂದ ಒಂದು ಮಾಡಿದ್ರೆ 1,000 1,500 ಮಾಡ್ಬೋದು. ಒಂದು 2,000 ಮಾಡಿದ್ರೆ ಹೆಚ್ಚು ಕಡಿಮೆ 3 ಆದರೆ 4 ಅಷ್ಟೇ ಸಂಪಾದನೆ ಪೋರ್ಟ್ರಲ್ಲಿ ಮಾಡೋಕ್ಕೆ ಹೋದ್ರೆ ನಾವು. ಅದಕ್ಕೋಸ್ಕರ ನಾನು ಈ ಪರ್ಸ್ನಲ್ ಬಾಡಿಗೆಗಳನ್ನ ಮಾಡಬೇಕು ಅಂತ ಹೇಳಿ ಪರ್ಸ್ನಲ್ ಬಾಡಿಗೆಗಳನ್ನ ಮಾಡ್ತಾಯಿದ್ದೀನಿ. ಏನೋ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಲ್ಲ. EMI ತೀರಿಸ್ಬೇಕು ಅಂದರೆ ಮಾಡಲೇಬೇಕು. EMI ಏನಿಲ್ಲ ಅಂದರೆ ಟೆನ್ಷನ್ ಏನು ಇರ್ತಾ ಇರಲಿಲ್ಲ. ಕ್ಲಿಯರ್ ಮಾಡಿಬಿಡ್ತೀನಿ EMIನ. ಇನ್ನೂ 1 ವರ್ಷ ಐತೆ, ಒಂದೇ ಸತಿ ಕ್ಲಿಯರ್ ಮಾಡಿಬಿಡ್ತೀನಿ. ನೋಡೋಣ, ಒಂದು ಸ್ವಲ್ಪ ಸಾಲ ಇಲ್ದಂಗೆ ಹೆಂಗಿರುತ್ತೆ ಮೈಂಡ್ಸೆಟ್ಟು. ಸಾಲ ಇದ್ದರೆ ಈ ಥರ ಇರುತ್ತೆ, ಸಾಲ ಇಲ್ದಂಗೆ ಹೆಂಗಿರ್ತದೆ ಮೈಂಡ್ಸೆಟ್ ನೋಡೋಣ ಅಂತ. ಆಮೇಲೆ ಸಮಾಧಾನ ಆಗಲ್ಲ ಅಂದರೆ ತಿರ್ಗಾ ಸಾಲ ಮಾಡೋಣ, ಅದರಲ್ಲೇನೈತೆ. ಇಲ್ಲ, ಸಾಲ ಇದ್ದರೆ ಜವಾಬ್ದಾರಿ. ಅದನ್ನು ಕೆಲವರು ಹೇಳ್ತಾರೆ, ಸಾಲ ಇದ್ದರೆ ಮಾತ್ರ ಜವಾಬ್ದಾರಿ ಇರುತ್ತೆ, ಸಾಲ ಇಲ್ಲ ಅಂದರೆ ಜವಾಬ್ದಾರಿ ಕಡಿಮೆ ಆಗುತ್ತೆ, ದುಡಿಬೇಕು ಅನ್ನೋದು ಅಂತ ಹೇಳ್ತಾರೆ. ಇರ್ಬೋದೇನೋ. ಏನಂದರೆ ಇವಾಗ ಸಾಲ ಇದ್ದರೆ ನಾವು ಬಾಡಿಗೆಗಳು ಇಲ್ಲ ಅಂದ್ರೂ ಅಕಸ್ಮಾತ್ ಸ್ವಲ್ಪ ಪ್ರಯತ್ನ ಆದರೂ ಪಡ್ತೀವಿ. ಅಂದರೆ ಇವಾಗ ಪರ್ಸನಲ್ ಬಾಡಿಗೆ ಯಾರು ಫೋನ್ ಎತ್ತುತ್ತಾ ಇರಲ್ವಾ, ಬಿಡು ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಸಾಲ ಆಗಿಲ್ಲ, ಕಮಿಟ್ಮೆಂಟ್ ಕಡಿಮೆ ಇದ್ದರೆ. ಕಮಿಟ್ಮೆಂಟ್ ಎಲ್ಲ ಇದ್ದಾಗ ನಾವೇನು ಮಾಡ್ತೀವಿ, ಫೋನ್ ಮಾಡಿ ಒಂದು 2-3 ಸತಿ ಅಂದರೆ ಪ್ರಯತ್ನ ಪಡ್ತೀವಿ ಬಾಡಿಗೆ ಹೊಡೆಯೋದಕ್ಕೋಸ್ಕರ. ನಮ್ಮ ಹತ್ರ ಎಷ್ಟು ಹಣ ಇರುತ್ತೋ ಅಷ್ಟೇ ಇದ್ದರೆ ನಾವು ಸ್ವತಂತ್ರ. ನಮಗೆ ಇನ್ನೂ ಜಾಸ್ತಿ ಹಣ ಬೇಕು ಅಂತ ಬಯಸಿದ್ರೆ ನಾವು ಗುಲಾಮ್ರಾಗಿ ಹೋಗ್ಬಿಡ್ತೀವಿ. ಅದೇನೆ, ನಾವು ಸಾಲ ಮಾಡ್ಕೊಂಡು ಸಿಕ್ಕಾಕೊಂಡಷ್ಟು ನಾವು ಒಂಥರ ಗುಲಾಮ್ಗಿರಿಗೆ ಸಿಗಾಕೊಂಡ್ಬಿಡ್ತೀವಿ. ಯಾಕೆ ಗೊತ್ತಾ, ಅವರು ಕೆಲವೊಂದು ಸತಿ ಫೋನ್ ಎತ್ತುತ್ತಾ ಇರಲ್ಲ, ಒಂದೊಂದು ಸತಿ ದೌಲತ್ತು ತೋರಿಸ್ತಾ ಇರ್ತಾರೆ. ಇವರಲ್ಲ, ಅಂದರೆ ನಾನು ನೋಡಿರೋಂಗೆ ನಮ್ಗೆ ಬಾಡಿಗೆ ಹೇಳೋರು ಯಾರಾದರೂ ಇರ್ತಾರಲ್ಲ, ಡೈಲಿ ಬಾಡಿಗೆ ಕೊಡ್ತಾ ಇದ್ದಾಗ ಅವ್ರಿಗೆ ಒಂದೊಂದು ಥರ ಅನಿಸ್ತಾ ಇರುತ್ತೆ. ಒಂದೊಂದು ಸತಿ ಫೋನ್ ಎತ್ತುತ್ತಿದ್ದಾಗ ನಮಗೇನಾಗುತ್ತೆ, ಇರಪ್ಪ ಸಾಲ ಐತೆ ಫೋನ್ ಮಾಡೋಣ, ಅವ್ರು ಎತ್ತಲಿಲ್ಲ ಅಂದ್ರೇನೋ ನಮಗೆ ಬೇಕಾಗಿರೋದು ಬಾಡಿಗೆ ಅಲ್ವಾ, ಆ ಥರ ಅವ್ರು ಹೇಳ್ದಂಗೆಲ್ಲ ಕೇಳಿಕೊಂಡು ಎಲ್ಲ ಮಾಡ್ತಾ ಇರ್ತೀವಿ. ಅದೊಂಥರ ಗುಲಾಮ್ಗಿರಿ ಅನಿಸ್ತದೆ ನನ್ನ ಪ್ರಕಾರ. ಈ ಎಲ್ಲ ಕೆಲಸದಲ್ಲೂ ಇದ್ದೇ ಇರುತ್ತೆ. ಇವಾಗ ಯಾವ ಕೆಲ್ಸಕ್ಕೆ ಹೋದ್ರೂ ಇವಾಗ ಇನ್ನೊಬ್ಬ ಮೇಲಿರೋನಿಗೆ ಸೆಲ್ಯೂಟ್ ಹೊಡಿಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇವಾಗ ಹುಟ್ಟಾದ್ಮೇಲೆ ಎಲ್ಲ ಥರ ನಾವು ರಾಜನ್ ಥರ ಬದುಕ್ತೀವಿ ಅಂದರೆ ಕಷ್ಟ ಐತೆ. ಕೆಲವೊಂದು ಕಡೆ ಬಗ್ಗಬೇಕು. ಇವಾಗ ಬಾಡಿಗೆ ಎಲ್ಲಿಗೈತೆ ಏನು ಅಂತ ನೋಡೋಣ. ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಲೋಡ್ ಏನೋ ಆಯಿತು. ಎಷ್ಟೈತೆ ಲೋಡು? ಒಳ್ಳೆ ಬಾಡಿಗೆನೆ. ನಾವು ನೈಸ್ ರೋಡಲ್ಲೇ ಹೋಗ್ಬಿಡ್ತೀವಿ. ಇದೇನೋ ಬೇರೆ ಕೊಟ್ಟವ್ರು ನೋಡಿ. ಏನಕ್ಕೆ ಅಂತಂದರೆ ಮನೆಗೆ ದಾಲ್ ಮಾಡ್ಕೊಂಡು ತಿನ್ನು ಅಂತವ್ರೆ. ಶಾಂಪಲ್ ಕೊಡ್ಬೇಕಲ್ಲಿ, ಅದಕ್ಕೆ ಕೊಟ್ಟವ್ರೆ. ಜಿಗಣಿ ಲಿಂಕ್ ರೋಡ್ ಅಂತ ಐತೆ, ಹೋಗೋಣ. ಒಳ್ಳೆ ಬಾಡಿಗೆ ಇದು. ಅಲ್ಲಿಂದ ಯಾವುದಾದ್ರೂ ಒಂದು ಮಾಡೋಣ ಖಂಡಿತ ಪೋರ್ಟರಲ್ಲಿ.
ಸರಿಯಾಗೈತೆ ಗುರು ನೋಡು. ಫೀಟ್ ಬಾಡಿಗೆ ಇದು ನಮಗೆ, ಆಯ್ತಾ. ಲೋಡ್ ಜಾಸ್ತಿ ಐತೆ, ಅರ್ಥ ಮಾಡ್ಕೊಡಿ ನೀವೇನೆ. ನಾನು ಬಾಯಿ ಬಿಟ್ಟು ಹೇಳಕ್ ಹೋಗಲ್ಲ, ಹಿಡ್ಕೊಂಡು ಆಮೇಲೆ ಯಾರನ ಫೈನ್ ಹಾಕ್ಬಿಟ್ಟರು. ಒಂದೇ ಜಿಗಣೀರ್ ಲಿಂಕ್ ರೋಡ್ಗೆ ಮುಂದೆಗಡೆ ಒಂದು ಕಾರ್ ಹೋಗ್ತೈತೆ ನೋಡಿ, ಯಾವುದೋ ಹಳೇ ಕಾರು. ಇಲ್ಲಿ ಹೋಯ್ತಾರೆ ಹುಡುಗಿ ಅಂತೂ ವಿಡಿಯೋನೇ ಮಾಡ್ಕೊಂಡು ಅದನ್ನ. ಅದು ಮಿನೋರ್ ಫ್ರಂಟಿಂದ ಸಖತ್ತಾಗೈತೆ. ಕಾಂಗ್ರೆಸ್ ಅಲ್ಲ, ಕಾಂಗ್ರೆನ್ಸ್. ಅಲ್ಲೈತೆ ಕಾಂಗ್ರೆಸ್. ಓಹೋ ಇದಾ, ಇದು 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 ಇಲ್ಲಿ ಬೇಗ ಅನ್ಲೋಡ್ ಆಗೋ ಸೀನೇ ಇಲ್ಲ ಗುರು. ಲಾಸ್ಟ್ ಟೈಮ್ ಹಿಂಗೆ ಬಂದು ನಮ್ಮನ್ನ ಕಾಯಿಸಿ 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 ಇಟ್ಬಿಟ್ಟಿದ್ರು. ನೋಡೋಣ. गरीब इंसान हमको कितना बजे तक हो गया? 2 बजे. ಅರ್ಜೆಂಟ್ ಬೇರೆ ಲೋಡ್ಗೆ ಹೋಗೋದು ಬೇಡವಾ? ಇಲ್ಲೇ ಇದ್ಬಿಡ್ಲಾ? ए गिरिराज का मटेरियल जल्दी एक्सेप्ट कर यार, मैं बिल ढूंढ रहा हूँ. ये बैठ गया. ಇದನ್ನ ಶಾಂಪಲ್ ಏನು ತಗೋಬೇಕಾ? जाओ साइन करो. ಅದು ಜಲ್ದಿ एक्सेप्ट ಆಗುತ್ತೆ ಅಣ್ಣ. ಸ್ನೇಹಿತರೆ ಒಳಗಡೆ ಬಿಟ್ರಪ್ಪ ಅಕ್ಕ, ಹೆಂಗೋ ದೊಡ್ಡ ಮನ್ಸು ಮಾಡಿ. ಯಾವುದು ಗಾಡಿಗಳಿಲ್ಲ ಅಂದಿದ್ರೆ ಲೇಟ್ ಆಗ್ಬಿಡೋದೇನೋ. ಇಲ್ಲಿ ಇನ್ನೊಂದು ಶಾಂಪಲ್ ಎಲ್ಲ ತಗೊಬೇಕು ಅಂತಾರೆ. ये शटर इधरला हमारा पॉइंट है। हाँ। ठीक है, थोड़ा सामने जाके साइड करके लगा दो, गाड़ी खड़ी कर। ಇದು ಶಾಂಪಲ್ ಐತೆ, ಕೊಟ್ಬಿಡೋಣ. ಇಲ್ಲಾಂದ್ರೆ ಮೂಟೆ ಓಪನ್ ಮಾಡಿಬಿಡ್ತಾರೇನ. ಯಪ್ಪ ಬ್ರೋ, ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. मैग्नम से ಅದು ಮೆಡಿಸನ್ ಫೋನ್ ಮಾಡಿದ್ದೆ, ಐತಂತೆ. ಆ ಲೋಡ್ ಏನೋ ಐತೆ, ಬಟ್ ಇವ್ರು ಬೇಗ ಅನ್ಲೋಡ್ ಮಾಡ್ಬೇಕು. 3 ಗಂಟೆಗೆ ಅಲ್ಲಿ ಹೋಗ್ಬೇಕು. ಇವಾಗ ಆಗಲೇ 2:20 ಆಯಿತು. ಅಲ್ಲಿ ಇನ್ನೂ ಶಾಂಪಲ್ ತೊಗೊತವ್ರೆ. ಅಲ್ಲಿ ಒಬ್ಳು ದಪ್ಪಗಿದ್ಲಲ್ಲ ಹುಡುಗಿ, ಅವಳೇ ಎಲ್ಲ ಚೆಕಿಂಗ್ ಮಾಡ್ತಾ ಇರೋದು. ಹೇಳಿದ್ದೀನಿ ಅಕ್ಕ ಒಂದು ಸ್ವಲ್ಪ ಬೇಗ ಮಾಡೋಕ್ಕ ಅಂತ. ಗುರಾಯಿಸ್ತಾ ಇಲ್ಲಪ್ಪ ಹಂಗಂದಿದ್ದಕ್ಕೆ ನಾನು ಹಂಗೂ ರಿಕ್ವೆಸ್ಟ್ ಮಾಡಿದೆ, ಅಕ್ಕ ಒಂಚೂರು ಬೇಗ ಮಾಡೋಕ್ಕ, ಬೇರೆ ಬಾಡಿಗೆ ಐತೆ ಹೋಗ್ಬೇಕು ಅಂತ ಹೇಳಿದ್ದೀನಿ. ನೋಡೋಣ. ನಿನ್ನೇನು ಹಿಂಗೆ ಮಿಸ್ ಆಗೋಯ್ತು ಆ ಬಾಡಿಗೆ. ಅಲ್ಲಿ ಕಂಪ್ನಿ ಗಾಡಿ ಬಂದಿತ್ತು, ಅವ್ರಿಗೆ ಹಾಕಿ ಕಳಿಸ್ಬಿಟ್ರು. ಸೇಮ್ ಮೆಡಿಸನ್ ಬಾಡಿಗೆನೆ. ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಇವತ್ತು ಏನಾದರೂ ಮಿಸ್ ಆದರೆ ರೆಗ್ಯುಲರಾಗಿ ಇರುತ್ತೆ ಅವ್ರದ್ದು. ಅಂದರೆ ಇಲ್ಲಿಗೆ ಬಂದಾಗ ಅವ್ರ ಕಂಪ್ನಿ ಗಾಡಿ ಈ ಕಡೆ ಬಂದರೆ ಅವ್ರಿಗೆ ಹಾಕ್ಬಿಡ್ತಾರೆ, ಇಲ್ಲ ಅಂದರೆ ನಮಗೆ ಹೇಳ್ತಾರೆ. ರಿಟರ್ನ್ ಬಾಡಿಗೆ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಸೀದಾ ಮನೆ ಹತ್ರಕ್ಕೆ ಹೋಗ್ತೀನಿ. ನೆನ್ನೆನು ಮಿಸ್ ಆಯಿತು, ಇವತ್ತು ಮಿಸ್ ಆಗೋಕ್ಕೆ ಬಿಡಲ್ಲ. ಆದಷ್ಟು ಬೇಗ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಶಾಂಪಲ್ ಒಂದು ಬೇಗ ಆಗಿಬಿಟ್ರೆ ಇಲ್ಲಿ ಲೋಡ್ ಅನ್ಲೋಡ್ ಮಾಡೋಕ್ಕೆ ಬರ್ತಾರಲ್ಲ ಹುಡುಗರಿಗೆ,
ಅವ್ರಿಗೆ ಲೇಬರ್ ಚಾರ್ಜ್ ಏನೋ ಕೊಡಬೇಕೇನೋ ಮೋಸ್ಟ್ಲಿ. ಅಲ್ಲಿಗೆ ದುಡ್ಡು ಕೊಡ್ತೀನಿ ಹೆಂಗೆ ಅಂತ ಹೇಳಿ ನನಗೆ ಅವ್ರು ಕೊಡ್ತಾರೆ ಟ್ರಾನ್ಸ್ಪೋರ್ಟ್ ಅವರು, ಬೇಗ ಮಾಡಿಸ್ಬಿಡೋಣ ಅಂತ ಪ್ರಯತ್ನ ಪಡ್ತೀನಿ. 4:15 ಆ ಗಾಡಿ ರೆಡಿ ಐತೆ, ಅದು ಹೊಸೂರ್ಗೆ ಗೊತ್ತೈತೆ ಚಂದಾಪುರ ಹತ್ರ. 4:15 ಆ ಗಾಡಿ ಬಂದ್ಬಿಡ್ತದೆ. ನಾನು 3 ಗಂಟೆ 3:15 ಅಷ್ಟರಲ್ಲಿ ನಾನು ಹೋಗ್ಬೇಕು ಅಲ್ಲಿಗೆ. ಇನ್ನು 1 ಅವರಲ್ಲಿ ಇಷ್ಟೆಲ್ಲ ಮಾಡಬೇಕು. ಬೇಗ ಅನ್ಲೋಡ್ ಆದರೆ ರಿಟರ್ನ್ ಬಾಡಿಗೆ. ಇನ್ನೊಂದು ನಾಳೆ ಒಂದು ಪರ್ಸ್ನಲ್ ಬಾಡಿಗೆನೇ ಐತೆ ಬೊಮ್ಸಂದ್ರ, ಅದು ಬಂದು ನಾಳೆನೂ ಇದನ್ನೇ ಪಿಕಪ್ ಮಾಡಬೇಕು. ಹೆಂಗಾರು ಮಾಡಿ ಕ್ಯಾಚ್ ಮಾಡಬೇಕು. ಈ ಪೋಟರ್ ನೋಡಿ, ಪೋಟರ್ ಆನ್ ಮಾಡಿದ್ದೀನ, ಬಾಡಿಗೆನೇ ಬಿದ್ದಿಲ್ಲ. ಅಯ್ಯೋ ಅಯ್ಯನ್, ಇನ್ನು ಇದೊಂದೇ ಮಾಡ್ತಾ ಇದ್ದೀರಾ? ಇನ್ನೊಂದು ಮಾಡಬೇಕಾ? ಇನ್ನೊಂದು ಮಾಡಬೇಕಾ? ಇನ್ನೊಂದು ಮಾಡಬೇಕಾ ಇದಾದ್ಮೇಲೆ? ಬೇಗ ಮಾಡಕ್ಕ. ನಂದು ಇನ್ನೊಂದು ಬಾಡಿಗೆ ಹಾಳಾಗಿ ಹೋಗ್ಬಿಡುತ್ತೆ. ನಿಧಾನ ಮಾಡ್ತೀರಾ? ನಿಧಾನಕ್ಕೆ ಇದರಲ್ಲಿ ಏನು ಸಿಗುತ್ತೆ ಏನಿಲ್ಲ ನೋಡ್ಬೇಕಾಗುತ್ತೆ. ಆಯ್ತು ಆಗುತ್ತೆ. ಇದ್ರ ಮಟೀರಿಯಲ್ ಇದು ಎಲ್ಲ ಕರೆಕ್ಟಾಗಿ ಆಯ್ತಲ್ಲ, ಅನ್ಲೋಡ್ ಮಾಡಿಸಿ. ಇದು ಮಾಯಿಶ್ಚರು ಏನಾದರೂ ಅಡಲ್ಟ್ರೇಷನ್ ಇದೆ? ಎಲ್ಲ ಜೆನ್ಯೂನ್ ಪ್ರಾಡಕ್ಟ್ ಇದು, ಸಖತ್ತಾಗೈತೆ. ಅದು ಗೊತ್ತು. ಸುಮ್ಮನೆ ನೀವು ಬೇಕಂತಾನೆ ಮಾಡ್ತಾ ಇದ್ದೀರಾ ಹಂಗಾದ್ರೆ? ನಾವು ಬೇಕಂತ ಯಾಕೆ ಮಾಡೋದು? ಆಯ್ತಾ? ಇನ್ನೊಂದು ಯಾವುದು? भाई ये खुशखबरी नहीं है, हमेशा ही एक्सेप्ट होता है. होगा तो होगा फिर. ಇನ್ನೊಂದು ಹಾಕ್ಬೇಕಾ? ಇನ್ನೊಂದು ಪ್ರಾಡಕ್ಟು ಅದು 2 ನಿಮಿಷ ಅಷ್ಟೇನಾ? ಅಯ್ಯೋ ಹುಡುಗಿ ಏನೇನೋ ಹೇಳ್ತಾ ಇದ್ದೀನಿ, ಬೇಗ ಮಾಡು ಅಂತ. ನನ್ನ ಬಾಡಿಗೆ ಮಿಸ್ ಆದರೆ ಮಾತ್ರ ಸರಿಗೆ ಆವಾಜ್ ಆಗ್ತೀನಿ ನೋಡಿ. ಅವಾಗಲೇ ಶಾಂಪಲ್ ತಗೊಂಡ್ರಲ್ಲ, ಅದೇನು ಅದಿಲ್ವಾ ಇದರಲ್ಲಿ? ನಾನು ಲೂಸ್ ಕೊಟ್ನಲ್ಲ ಕವರಲ್ಲಿ, मैं दे दिया ना लूज आपको. किधर गई? अरे वो सैंपल का बात बोल रहा है. वो जो तू देना है हाँ वो टेबल में है. हाँ अद्ರಲ್ಲಿ ಚೆಕ್ ಮಾಡಲ್ವಾ? नहीं 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 वो चेक नहीं. ಅದು ಹಂಗೆ. यही क्या है? थोड़ा जल्दी करो यार, दूसरा हमारा किराया है वो मिस होता है. यही है, ये लैब टेस्ट करना है. वो हमको कुछ पता नहीं है, वो दिया है, वो लैब टेस्ट करना है तो क्या एक ही आदमी है, इतना 4 टन माल है. पूरा खाली हो जाएगा, बाहर में आदमी है ना, मैं सैंपल बाहर में आदमी क्या है? आदमी लोग बोला भैया पैसा देना है क्या आपको? कितना? 80 बैग है टोटल. 1 टन का 150 का. 1 टन को 150. पूरा 4 टन. टेबल पे रख दो, टेबल पे रख 4 टन मतलब 600. लीजिए बाद में खाली होता है. नहीं नहीं मैं देता, टेंशन मत करो, आप जल्दी अनलोड करो बस. 3 ಗಂಟೆ ಆಯಿತು. ಅವ್ರಿಗೆ ಫೋನ್ ಮಾಡಿ ಒಂದು ಅರ್ಧ ಗಂಟೆಲಿ ಮಾಡಿಸ್ಕೊಂಡು ಬರ್ತೀನಿ ಸರ್ ಅಂತ ಹೇಳಿದ್ದೀನಿ. ಹೆಂಗೆ ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ ಆ ಹುಡುಗಿಗೆ ಅಂದರೆ, ಕಪ್ಪೆ ಥರ ಕುಪ್ಪಳಿಸ್ಕೊಂಬಂದು ಕಿಲ ಅಂತ ನಗಂಗೆ ಮಾಡಿಬಿಟ್ಟಿದ್ದೀನಿ. 4 ಜನ ಹುಡುಗನ ಕರೆಸ್ಬಿಟ್ಲು ಅನ್ಲೋಡ್ ಮಾಡ್ಸೋಕ್ಕೆ. ಯಾರೋ ಹಿಂದಿ ಹುಡುಗಿ ಕನ್ನಡ ಚೆನ್ನಾಗಿ ಕಲ್ತವಳಾದ್ರೆ 4 ಜನ ಸೇರ್ಕೊಂಡು ಮಾಡ್ತಾವ್ರೆ. ಅಯ್ಯೋ ಅನ್ಲೋಡ್ ಮಾಡಿಸ್ದೆ, ಫೋನ್ ಮಾಡಿದೆ ಬಾ ಅಂತ ಹೇಳಿದ್ರು. ಇಲ್ಲೊಂದು ಯಾವುದೋ ದೊಡ್ಡ ಲಾರಿ ಬೇರೆ ಹಾಕ್ಬಿಟ್ಟಿದ್ರು. ಆ ಲಾರಿ ತೆಗೆಸ್ಬಿಟ್ಟು ಹೋಗ್ತಾ ಇದ್ದೀನಿ. ಕೊನೆಗೂ ಇಲ್ಲಿಂದ ರಿಟರ್ನ್ ಬಾಡಿಗೆ ಸಕ್ಸಸ್ ಮಾಡಿದೆ. ಇದಿಲ್ಲ ಅಂದರೆ ಪೋರ್ಟ್ರಲ್ಲಿ ಬಾಡಿಗೆ ಬೀಳುತ್ತಲ್ಲ ಅಂದರೆ ಬೀಳ್ಬೋದು, ಬೀಳ್ದೇ ಇರ್ಬೋದು. ಬಿದ್ರೂ ಯಾವ ಕಡೆಗೆ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದಾದರೆ ರಿಟರ್ನ್ ಬಾಡಿಗೆ ಅಲ್ವಾ ಅಂತ ಒಂದು ಸಮಾಧಾನ ಅಷ್ಟೇ. ಇಲ್ಲಿ ಏನಂದರೆ ಮೆಡಿಸಿನ್ ಕಂಪ್ನಿ, ಇಲ್ಲಿ ಕಂಟೈನರ್ ಗಾಡಿನೇ ಬೇಕು ಅವ್ರಿಗೆ. ತುಂಬ ಸ್ಟ್ರಿಕ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊತಾರೆ. ಗಾಡಿ ಕ್ಲೀನಾಗಿರಬೇಕು, ತುಂಬ ಐತೆ. ಲೋಡಿಂಗ್ DRTC ಟ್ರಾನ್ಸ್ಪೋರ್ಟು ಮೆಡಿಸನ್ನು. ಇಲ್ಲೊಂದು 2 ಟನ್ ಐತೆ, ಆಮೇಲೆ ಇನ್ನೊಂದು ಗೋಡನಲ್ಲಿ 1 ಟನ್ ಐತೆ, ಹಾಕೊಂಡು ಹೋಗಿವ್ರಂತೆ ಅಂತ ಹೇಳಿದ್ರು ಮುಂಚೆ, ಅಂದರೆ ಫಸ್ಟು. ಆಮೇಲೆ ಈಗ ಫೋನ್ ಮಾಡಿ ಕಂಪ್ನಿ ಗಾಡಿ ಬಂದೈತಂತೆ, ನಿಮ್ಮ ಗಾಡಿ ಬೇಡವಂತೆ ಅಂದ್ಬಿಟ್ರು. ನನಗೆ ಶಾಕ್ ಆಗೋಯ್ತು.
ಅವಾಗಿಂದ ಕಾಯ್ದು ಇಲ್ಲೆಲ್ಲ ಎಂಟ್ರಿ ಮಾಡಿಸಿ ಗಾಡಿ ಹಾಕಿ ಇವಾಗ ಬೇಡ ಅಂತಾರಲ್ಲ ಅಂದ್ಕೊಂಡು, ಅಂದರೆ ಇನ್ನೊಂದು ಗೋಡನಲ್ಲಿ ಐತೆ ಅಂತ ಹೇಳಿದ್ರಲ್ಲ ಅದಕ್ಕೆ ಬೇಡ ಅಂತ ಹೇಳಿರೋದು. ಇಲ್ಲಿ ನನ್ನ ಗಾಡಿಗೆ 2 ಟನ್ ಏನಿದೆ ಅದು ಲೋಡ್ ಆಗುತ್ತೆ. ಇನ್ನೊಂದು ಒಂದು ಟನ್ನಷ್ಟು ಡ್ರಮ್ ಇದೆಯಲ್ಲ ಅದು ಕಂಪ್ನಿ ಗಾಡಿ ಅನ್ಲೋಡ್ ಆಗಿ ಬರುತ್ತಲ್ಲ ಅದಕ್ಕಾಗಿ ಕಳಿಸ್ತಾರಂತೆ. ಇರಲಿ, ಇದನ್ನೇನು ಸದ್ಯ ಕ್ಯಾನ್ಸಲ್ ಮಾಡಲಿಲ್ಲ. ಲೋಡು ಈ ಪಕ್ಕದಲ್ಲಿ ಒಂದು ಗಾಡಿ ಐತಲ್ಲ, ಒಂದು 300 ಬ್ಯಾಗ್ ಐತಂತೆ, ಅದು ಹಾಕಾದ್ಮೇಲೆ ನಮ್ಮ ಗಾಡಿಗೆ ಹಾಕಿ. ಸ್ನೇಹಿತರೆ, ಲೋಡ್ ಆಗೈತೆ ಇಷ್ಟು, ಒಂದು 2 ಟನ್ ಇದೆ ಮೆಟೀರಿಯಲ್. ಆಯಿತಾ? ವ್ಯಾಲ್ಯೂ ಬರ್ತಿಲ್ಲ ರೀ. ಸರಿ ಬಿಡಿ, ನಾನು ಅದು ವ್ಯಾಲ್ಯೂ ಹಾಕ್ಕೊತೀನಿ ಟೋಟಲ್ ಮಾಡಿ. ಹಾಂ ಸಿಲ್ಮರ್ನೇ? ಹಾಂ ಸರಿ. ನಾನು ನೋಡಿ ಎಲ್ಲ ಗೋಡನ್ ಹತ್ರ ಮುಂದೆ ಇಳಿಸು ಬಂದಿದ್ದೀನಿ. ಗಾಡಿ ಬಂತಾ ಹೆಂಗೆ ಅವ್ರದ್ದು? ಯಾರ್ದು? ಕಾರ್ತಿಕ್ ಅವ್ರದ್ದು. ಲೇಟ್ ಲೇಟ್ ಆಗುತ್ತೆ ಅಂತ ಅದಕ್ಕೆ ಪ್ಲ್ಯಾನ್ ಮಾಡಿದೆ ಗಾಡಿ ಹಾಕೋಣ ಅಂತ. ಬೇಡ ಅನಿಸ್ತು. ಸ್ನೇಹಿತರೆ, ಲೋಡ್ ಆಯಿತು, ಹೋಗ್ತಾ ಇದ್ದೀನಿ. ಇದು ಹೋಗೇನಿಲ್ಲ, ಅಲ್ಲಿ ಗೋಡನಲ್ಲಿ ಮಾಮೂಲಿ ಟ್ರಾನ್ಸ್ಪೋರ್ಟಲ್ಲಿ ಅನ್ಲೋಡ್ ಮಾಡ್ತಾರೆ. ಅದೇ ನಾಳೆ ಒಂದು ಬಯೋಕನ್ಗೆ ಐತೆ ಅಂತ ಹೇಳಿದ್ರು, ಲೋಡ್ ಮಾಡ್ತಾರ ಹೆಂಗೋ ಗೊತ್ತಿಲ್ಲ, ನೋಡೋಣ ಲೋಡ್ ಏನಾದ್ರು ಮಾಡ್ತಾರಂತ. ನೈಸ್ ರೋಡಲ್ಲೇ ಹೋಗ್ಬಿಡ್ತೀನಿ, ಟ್ರಾಫಿಕ್ ಆಗೋಗ್ಬಿಡುತ್ತೆ, ಬೇಗ ಹೋಗ್ಬೇಕಲ್ಲ. ಸ್ನೇಹಿತರೆ, ಲೊಕೇಶನ್ ಹತ್ರ ಬಂದೆ, ಅನ್ಲೋಡ್ ಮಾಡಬೇಕು. ಇದೇ ಟ್ರಾನ್ಸ್ಪೋರ್ಟು ಅನ್ಲೋಡು 06 ಫೋಟೋ ಗಾಡಿ ಬುಕ್ ಮಾಡ್ಕೊಂಡು. ಸ್ನೇಹಿತರೆ, ಅನ್ಲೋಡ್ ಆಯಿತು. ಅಲ್ಲಿ ಮುಂದೆಗಡೆ ಒಂದು ಗಾಡಿ ತೆಗೀತಾವ್ರಲ್ಲ ಅಲ್ಲಿಗೆ ಹಾಕ್ಬೇಕಂತೆ. ಇವಾಗ ನೆಕ್ಸ್ಟು ಬಯೋಕಾನ್ನ ಲೋಡ್ ಮಾಡ್ತಾರೆ. ಇವನ್ನ ನೋಡಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ವೈರಲ್ ಆಗೋಗ್ಬಿಟ್ಟೈತಿ. ಒಂದು ವೀಡಿಯೋ मैं दिख नहीं रहा इसमें। दिखेगा, कैसे? 360 कैमरा है। मैं दिख रहा हूँ, देखो अब दिख रहा हूँ। फुल 1 मिलियन व्यूज हो गया का वीडियो इंस्टा आईडी इंस्टा में। हाँ, मेरी आईडी। ಸ್ನೇಹಿತರೆ, ಲೋಡ್ ಆಗೈತೆ, ಇದೇ ಡ್ರಮ್ಮು ನಾಳೆ ಹೋಗ್ಬೇಕಾಗಿರೋದು. क्या बोलता रहता है? भूत है क्या? भूत ಭೂತ್ ಲೋಡಿಂಗ್ ಆಗೈತೆ. ಕೆಮಿಕಲ್ ಬೆಳಗ್ಗೆ ಬೇಗ ಹೋಗ್ಬಿಡ್ಬೇಕು. ಲೋಡ್ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ ಮನೆ ಕಡೆ. ನಾಳೆ ಏನಾದರೂ ವಿಡಿಯೋ ಮಾಡಿದ್ರೆ ಬಯೋಕಾನ್ ಅಲ್ಲಿ ಸಿಗೋಣ. ಧನ್ಯವಾದ ಎಲ್ರಿಗೂ. ಲವ್ ಯು.